ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮಗೆಲ್ಲ ಹೇಳಿದೆ ನಾನು ಬೆಂಗಳೂರಿಗೆ ಮದುವೆಗೆ ಹೋಗ್ತಿದ್ದೀನಿ ಅಂತ. ಆಲ್ರೆಡಿ ಹೋಗಿದ್ದು ಬಂದಿದ್ದೀನಿ ಅಂತಲೂ ಹೇಳಿದ್ದೆ. ಯಾಕಂದರೆ ನಾನು ಮದುವೆಯಿಂದ ಬಂದು ಲೈವ್ ವಿಡಿಯೋ ಕೂಡ ಮಾಡಿದ್ದೆ. ಅದಾದಮೇಲೆ ನಾನು ಸಪ್ತಪದಿದು ಕೂಡ 2 ರೀತಿ ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆಲ್ಲ ನಾನು ಮದುವೆಗೆ ಹೋಗಿದ್ದು ಬಂದಿದ್ದು ಗೊತ್ತೇ ಇರುತ್ತೆ. ಆದರೆ ನಾನು ಈ ವಿಡಿಯೋವನ್ನು ಎಡಿಟ್ ಮಾಡಿ ಹಾಕೋದೊಂದು 2-3 ದಿನ ತಡವಾಯಿತು. ಅದಕ್ಕೆ ಕ್ಷಮೆ ಇರಲಿ. ನಾನು ಬೆಂಗಳೂರಿಗೆ ಹೋಗುವಾಗ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಬಂಡೆ ಮೇಲೆ ಕಲ್ಲು ಎಷ್ಟು ಚೆನ್ನಾಗಿ ಕೂತಿದ್ದು ನೋಡಿ ಖುಷಿ ಆಯಿತು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಕಡೆ ನಾನ್ ವೆಜ್ಜು. ಬೆಂಗಳೂರು ಎಷ್ಟು ಬೆಳೀತಿದೆ ಅಂದರೆ ಈಗಲೂ ಕೂಡ ಕಟ್ಟಡಗಳನ್ನ ಕಟ್ತಾನೇ ಇದ್ದಾರೆ. ನಾವೆಲ್ಲ ಚೌಲ್ಟ್ರಿ ಹತ್ರ ಬಂದ್ವಿ. ಮದುವೆ ನಡೀತಿರೋದು ದಿ ಗಾರ್ಡನ್ ಏಷ್ಯಾ ರೆಸಾರ್ಟ್ನಲ್ಲಿ. ಇದು ಸೌತ್ ಕುಂಬಲಗೋಡ್ನಲ್ಲಿದೆ. ಮೈಸೂರಿಂದ ಹೋಗುವಾಗ ಬೇಗನೆ ಸಿಗುತ್ತೆ. ನಾವು ಇಷ್ಟು ಬೇಗ ಬಂದ್ವಾ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಜರ್ನಿ ಮುಗೀತು. ಯಾಕಂದರೆ ಬಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದ್ವಿ. ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ನನ್ನದು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ಹತ್ರಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಬರೋವಾಗ ಅದು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ನಾವು ಊರಿಂದ ಒಂದು 50 ಸೀಟ್ 60 ಸೀಟ್ ಹೋಗಿದ್ವಿ ಅನಿಸುತ್ತೆ. ಹೋದ ತಕ್ಷಣ ತಿಂಡಿ ಕೊಟ್ಟರು. ನಾವು ಬೆಳಗ್ಗೆ 7:30ಗೆ ಹೊರಟಿದ್ದು. ಸೊ ಹೋದ ತಕ್ಷಣ ತಿಂಡಿ ಕೊಟ್ಟರು. ನಾವು ಹಳ್ಳಿಯವರು ಅನ್ನೋದನ್ನು ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಸಪ್ರೇಟ್ ಹಾಕ್ಸ್ಕೊಂಡಿದ್ರೆ ಆಗ್ತಿತ್ತು. ಅಂದರೆ ಒಂದು ತಿಂದಾದ್ಮೇಲೆ ಮತ್ತೊಂದು ಸಲ ಹೋಗಿ ಬೇರೆ ಹಾಕ್ಸ್ಕೊಂಡಿದ್ರೆ ಆಗ್ತಿತ್ತು. ಮುಂದೆ ಹೋದವ್ರು ಹೇಗೆ ಮಾಡಿದ್ರು ನಾವು ಹಾಗೆ ಎಲ್ಲವನ್ನು ಒಂದೇ ಪ್ಲೇಟಿಗೆ ಅಮ್ಮ ತಾಯಿ ಥರ ಹಾಕ್ಸ್ಕೊಂಡು ಬಂದು ಕೂತ್ಕೊಂಡಿದ್ದಾಯಿತು. ಅಲ್ಲಿಗೆ ನಾವು ಹಳ್ಳಿಯವರು ಅಂತ ಫಿಕ್ಸ್ ಆಯಿತು. ಅಂದರೆ ನಾವು ಮುಗ್ಧರಪ್ಪ, ನಮಗೇನು ಗೊತ್ತಾಗಲ್ಲ. ಬೆಳಗಿನ ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಸೆಲ್ಫ್ ಸರ್ವಿಸ್. ನೀರು ಕೂಡ ನಾವೇ ಹೋಗಿ ತೊಗೊಂಡು ಕುಡಿಬೇಕಿತ್ತು. ನನಗೆ ಪೂರಿ ತಿನ್ನೋದಕ್ಕಾಗಲಿಲ್ಲ. ಪೂರಿ ಒಂದುಬಿಟ್ಟು ಎಲ್ಲವನ್ನು ತಿಂದ್ಕೊಂಡೆ. ಕೊನೆಗೆ ಕಾಫಿ ಮತ್ತು ಟೀ ಇತ್ತು. ನಾನು ನಿಮಗೆ ಮೊದಲೇ ಹೇಳಿದೆ ನನಗೆ ತುಂಬ ತಲೆನೋವಿತ್ತು. ಇವತ್ತಿಂದನೇ ಶೀತ ಶುರು ಆಗಿತ್ತು. ಆದರೂ ರೇಖಕ್ಕ ಟೀ ಕುಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರು. ನಾನು ಟೀ ಕುಡಿದೆ. ಅದಾದಮೇಲೆ ಚೌಲ್ಟ್ರಿ ಒಳಗಡೆ ಬಂದ್ವಿ. ಮಂಟಪದ ಹತ್ರ ಬಂದ್ವಿ. ಮಂಟಪವನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಎಲ್ಲ ಏನೇನು ಮದುವೆಗೆ ಬೇಕು ಎಲ್ಲ ಸಾಮಗ್ರಿಗಳನ್ನೂ ರೆಡಿ ಮಾಡಿದ್ದಾರೆ. ಇವ್ರದ್ದು ನೇಟಿವು ಮರಳಗಾಲನೇ. ಆದರೆ ತುಂಬ ವರ್ಷಗಳಿಂದ ಇವರು ಮಂಡ್ಯದಲ್ಲಿದ್ದಾರೆ. ನಾವು ಹುಡುಗಿ ಕಡೆಯಿಂದ ಮದುವೆಗೆ ಹೋಗಿರೋದು. ಹುಡುಗಿ ಮನೆಯವರೆಲ್ಲ ಆಗಲೇ ಮೊನ್ನೆನೇ ಬಂದರು ಚೌಲ್ಟ್ರಿಗೆ ಅಂತ ಹೇಳ್ತಾರೆ. ಅವ್ರ ಕಡೆ ಶಾಸ್ತ್ರಗಳೇನೇನಿದೆ ಅಂದರೆ ಹುಡುಗಿ ಕಡೆ ಶಾಸ್ತ್ರಗಳೇನೇನಿದೆ, ಹುಡುಗನ ಕಡೆ ಶಾಸ್ತ್ರಗಳೇನೇನಿದೆ ಎಲ್ಲವನ್ನು ಮಾಡ್ತಿದ್ದಾರೆ. ಇಬ್ಬರದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಲವ್ ಮ್ಯಾರೇಜಾ ಅಥವಾ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ನಿಮಗೆ ಕನ್ಫರ್ಮ್ ಆಗಿ ಹೇಳ್ತಿದ್ದೆ. ಬಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ನನಗೆ ಗೊತ್ತಾಯಿತು, ಅದಕ್ಕೆ ಹೇಳ್ತಿದ್ದೀನಿ. ಇದು ನಮ್ಮ ಕಡೆ ಹೇಗೆ ಶಾಸ್ತ್ರ ಮಾಡ್ತಾರೆ ಅದೇ ರೀತಿ ಶಾಸ್ತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ನೋಡಿ. ಹುಡುಗನ್ನ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಹುಡುಗಿ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಇವಾಗ ಅವ್ರಿಗೆ ಪಟ್ಟವನ್ನು ಕಟ್ತಾ ಇದ್ದಾರೆ ಹಣೆಗೆ. ನಮ್ಮ ಕಡೆ ಹೀಗೆ ಕಟ್ಟೋದು. ಹುಡುಗರನ್ನ ಕೂರಿಸಿ ಅವ್ರ ಸೋದ್ರ ಮಾವನ ಕೈಯಲ್ಲಿ ಪಟ್ಟವನ್ನು ಕಟ್ತಾ ಇದ್ದಾರೆ. ನಾನು ನಮ್ಮ ಫ್ರೆಂಡ್ ಅವ್ರ ಅಣ್ಣನ ಮದುವೆದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೇಳ್ತೀನಿ ಅಂತ ಹೇಳಿದೆ. ನಾನಿವಾಗ ಈ ಮದುವೆಗೆ ಹೋಗಿದ್ದೆ ಅಲ್ವಾ, ಫ್ರೀ ಆಗಿದ್ದೆ. ಆಮೇಲೆ ತುಂಬ ಜನ ಇರಲಿಲ್ಲ, ಗಲಿಬಿಲಿ ಇರಲಿಲ್ಲ. ಅದರಿಂದ ತುಂಬ ಹತ್ತಿರ ಇದ್ದೆ ಅಲ್ವಾ, ಸೊ ವಿಡಿಯೋ ಮಾಡಿಕೊಂಡೆ. ಇವಾಗ ಒಂದು ಪಾವ್ನಲ್ಲಿ ಅಕ್ಕಿಯನ್ನು ತುಂಬ ಇಟ್ಟು ಅದಕ್ಕೆ ಹುಡುಗನ ಹತ್ರ ಒಂದು ಉಂಗುರ ಇಸ್ಕೊಂಡು ಅದರೊಳಗಡೆ ಹಾಕಿ ಕೈಗೆ ಸ್ವಲ್ಪ ಎಣ್ಣೆನೋ ಅಥವಾ ನೀರನ್ನೋ ಸವರಿ ಅದ್ರ ಮೇಲೆ ಇಡ್ತಾರೆ. ಅವ್ರ ಸೋದ್ರ ಮಾವನ ಕೈಯಲ್ಲಿ ಅದಕ್ಕೆ ಪೂಜೆ, ಕೈಗೆ ಅಂದರೆ ಹುಡುಗನ ಕೈಗೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಸ್ವಲ್ಪ ಹೂ ಇಟ್ಟು ಪೂಜೆಯನ್ನು ಮಾಡಿಸ್ತಾರೆ. ಇದೇ ರೀತಿ ಹುಡುಗಿಗೂ ಸಹ ಸೇಮ್ ಇದೇ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ. ಎಲ್ಲ ಶಾಸ್ತ್ರಗಳನ್ನೂ ಸಹ ಸೋದ್ರ ಮಾವನ ಕೈಲೇ ಮಾಡಿಸ್ತಾರೆ. ಅಂದರೆ ಹುಡುಗನಿಗೆ ಹುಡುಗನ ಸೋದ್ರ ಮಾವನ ಕೈಲಿ ಮಾಡಿಸ್ತಾರೆ, ಹುಡುಗಿಗೆ ಹುಡುಗಿ ಸೋದ್ರ ಮಾವನ ಕೈಲಿ ಮಾಡಿಸ್ತಾರೆ. ಇವಾಗ ಕಂಕಣವನ್ನು ಕಟ್ತಾ ಇದ್ದಾರೆ ಕೈಯಿಗೆ. ಅದು ಕಪ್ಪು ದಾರದಲ್ಲಿ ಮಾಡಿರ್ತಾರೆ. ಆ ದಾರವನ್ನು ಕಟ್ತಾ ಇದ್ದಾರೆ. ಆ ದಾರವನ್ನು ಕಟ್ಟಾದಮೇಲೆ ಅದ್ರ ಮೇಲೆ ಹಳದಿ ಬಟ್ಟೆ ಇಟ್ಕೊಂಡಿದ್ದಾರೆ ನೋಡಿ ಹಿಂದೆ. ಆ ಹಳದಿ ಬಟ್ಟೆಯನ್ನು ಕಟ್ತಾರೆ ನೋಡಿ. ಹಳದಿ ಬಟ್ಟೆನ ನೀವು ಅಂದರೆ ಝೂಮ್ ಮಾಡಿ ನೋಡಿ, ಹುಡುಗನ ಕೈಯನ್ನೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಳದಿ ಬಟ್ಟೆಯನ್ನು ಕಟ್ತಾ ಇದ್ದಾರೆ. ಅದನ್ನು ಕಂಕಣ ಬಿಚ್ಚಿದ ಮೇಲೆ ಬಿಚ್ಚಿದ ದಿನ ನಮ್ಮ ಕಡೆ ಹುಡುಗರ ಮನೆಗೆ ಹೋಗ್ತೀವಲ್ಲ ನೋಡಿ, ಅಲ್ಲಿ ಒಂದು ತೊಲೆ ಅಥವಾ ಜಂತಿ ಅಂತ ಇರೋದು ಅದು ಕಟ್ಟಿಸಿದ್ರು. ನನ್ನ ಮದುವೆ ಟೈಮಲ್ಲಿ ಹಾಗೆ ಕಟ್ಟಿಸಿದ್ರು. ಅದನ್ನು ಕಟ್ಟಿಸ್ಬಿಟ್ಟಾದ್ಮೇಲೆ ಅದಕ್ಕೆ ಪೂಜೆ ಮಾಡಿಸಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಅಕ್ಕಿ ಆಗಿತ್ತು ನೋಡಿ, ಆ ಅಕ್ಕಿಯನ್ನು ಹುಡುಗನಿಗೆ 3 ಸಲ ತಾಗಿಸ್ತಾರೆ.
ನಾನಿಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಶಾಸ್ತ್ರಗಳನ್ನ ಮಾಡ್ತಿದ್ದೀರಾ ಅನ್ನೋವಾಗ ಮಾತ್ರ ನಾನು ಹೇಳ್ತೀನಿ. ಅದರ್ವೈಸ್ ಇಲ್ಲಿ ಮಂಗಳವಾದ್ಯಗಳದ್ದು ಶಬ್ದ ಬರ್ತಿದೆ ಅಲ್ವಾ, ಅದನ್ನೇ ಕೇಳಿಸ್ಕೊಳ್ಳಿ. ಅದೇ ಕೇಳೋದಕ್ಕೆ ಹಿತವಾಗಿದೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಎಲ್ಲ ಆಚಾರ ವಿಚಾರಗಳು ನಮ್ಮ ಕಡೆ ಏನೇನು ನಡೆಯುತ್ತೆ ಅದು ನೋಡಿ. ಇವಾಗ ಪಲ್ದಾನ ತಿದ್ದೋದು ಅಂತ ಹೇಳ್ತಾರೆ. ಇದನ್ನು ಅನ್ನನ ಉಂಡೆ ಥರ ಮಾಡಿ ಅವ್ರ ಕೈಗೆ ಅದು ಮಂತದು ಮಜ್ಜಿಗೆನ ಕಡಿತಾರೆ ನೋಡಿ, ಆ ಮಂತನ್ನು ಪಾವಿನ ಮೇಲೆ ಇಟ್ಟು ಆ ಹುಡುಗನ ಕೈನ ಈ ಥರ ಮಾಡಿ ಬೆರಳುಗಳನ್ನ ಅಗಲ ಮಾಡು ಅಂತ ಹೇಳಿ ಅಲ್ಲಿ 2 ಅನ್ನದಿದು ಮತ್ತು ಹೆಗಲ ಮೇಲೆ 2 ಅನ್ನದ್ದು ಮಿದಿಕೆ ಏನಂತಾರೆ ಅದು, ಆಮೇಲೆ ತಲೆ ಮೇಲೆ ಒಂದಿಟ್ಟು, ಆಮೇಲೆ 5 ಜನ ಮುತ್ತೈದೆಯರೆಲ್ಲ ಸೇರಿಕೊಂಡು ಬಾಳೆ ಎಲೆನ ಮೇಲಿಟ್ಕೊಂಡು ನೋಡಿ ಇವಾಗ ಇಟ್ಕೊತಾರೆ. ತಟ್ಟೆ ಮೇಲೆ ಬಾಳೆ ಎಲೆನ ಇಟ್ಕೊಂಡು ಎಲ್ಲರೂ ಆ ಬಾಳೆ ಎಲೆನ ತೊಳಿತಾರೆ. ಕೆಲವೊಮ್ಮೆ ಯಾರು ಇಟ್ಕೊಂಡಿರ್ತಾರೋ ಮತ್ತೊಬ್ಬರಿಗೆ ಅದನ್ನು ಶಿಫ್ಟ್ ಮಾಡುವಾಗ, ಅಂದರೆ ಚೊಂಬನ ಎಲ್ಲರಿಗೂ ಶಿಫ್ಟ್ ಮಾಡ್ತಾ ಬರ್ತಾರೆ. ಆವಾಗ ಆ ಮುತ್ತೈದೆ ಕೈಯನ್ನು ತೊಳಿತಾರೆ. ಅದನ್ನು ನಾನು ನೋಡಿದ್ದೀನಿ, ನಾನು ಕೂಡ ಆ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದೀನಿ, ಅಂದರೆ ಬೇರೆ ಕಡೆ ಹೋದಾಗ. ಸೊ ನೋಡೋಣ, ನನ್ನ ಫ್ರೆಂಡ್ ಅಣ್ಣನ ಮದುವೆಯಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ತುಂಬ ಹತ್ತಿರದಿಂದ. ಯಾಕಂದರೆ ಎಲ್ಲ ಶಾಸ್ತ್ರಗಳನ್ನೂ ನಾವೇ ಮಾಡೋರು ಇರ್ತೀವಲ್ಲಿ. ಆದರೂ ಎಲ್ಲ ಶಾಸ್ತ್ರಗಳಿಗೂ ಈಗಿನ ಜನ್ರೇಷನ್ ಮಕ್ಕಳುಗಳು ಸ್ಪಂದಿಸ್ತಾರಲ್ವ, ಅದನ್ನು ನೋಡಿದಾಗ ಖುಷಿಯಾಗುತ್ತೆ. ಪಾಪ ಹುಡುಗ ಎಲ್ಲದಕ್ಕೂ ಸ್ಪಂದಿಸಿದ್ರು. ಮದುವೆ ಮಗ ಅಂದರೆ ಮದುಮಗ. ಈಗ ಹುಡುಗಿಯನ್ನು ಕರ್ಕೊಂಡು ಬಂದರು. ಹುಡುಗಿಗೂ ಕೂಡ ಸೇಮ್ ಶಾಸ್ತ್ರಗಳನ್ನ ಮಾಡ್ತಾರೆ. ಹುಡುಗನ ಮನೆ ಕಡೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಈ ಶಾಸ್ತ್ರಗಳನ್ನ ಮಾಡ್ತಾರೆ. ಇವತ್ತು ನಮ್ಮ ಕಡೆ ಏನು ಶಾಸ್ತ್ರ ಮಾಡ್ತಾರೋ ಆ ರೀತಿ ಮಾಡ್ತಿದ್ದಾರೆ. ಇದು ನಾನು ಮೊದಲೇ ಹೇಳಿದೆ ಅಲ್ವಾ, ಹುಡುಗನ ಸೋದ್ರ ಮಾವ ಹುಡುಗಿ ಸೋದ್ರ ಮಾವ ಇವಾಗ ಮಾಡೋದು ಹುಡುಗಿಗೂ ಸಹ ಪಟ್ಟವನ್ನು ಕಟ್ತಾ ಇದ್ದಾರೆ. ಹಣೆಗೆ ಪಟ್ಟವನ್ನು ಕಟ್ಟಿ ಆದಮೇಲೆ ಸೇಮ್ ಪಾವಲ್ಲಿ ತುಂಬ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಹುಡುಗಿ ಹತ್ರ ಒಂದು ಉಂಗುರವನ್ನು ಇಸ್ಕೊಂಡು ಅದರೊಳಗಡೆ ಇಟ್ಟು ಸೇಮ್ ಹುಡುಗಂಗೆ ಹೇಗೆ ಶಾಸ್ತ್ರಗಳನ್ನ ಮಾಡಿದ್ರು ಹುಡುಗಿಗೂ ಸಹ ಅದೇ ರೀತಿ ಶಾಸ್ತ್ರವನ್ನು ಮಾಡ್ತಾರೆ. ಇಲ್ಲಿ ಹುಡುಗಿಗೂ ಸಹ ಕಂಕಣವನ್ನು ಕಟ್ಟಿಸ್ತಾ ಇದ್ದಾರೆ ಅವ್ರ ಸೋದ್ರ ಮಾವನ ಕೈಲಿ. ಏನಾದರೂ ಹುಡುಗಿಗೆ ಸೋದ್ರ ಮಾವ ಇಲ್ಲ ಅಂತ ಹೇಳಿದ್ರೆ ಅವ್ರ ಅತ್ತೆ ಮಗನ ಕೈಲೋ ಅಥವಾ ಅವ್ರ ಅಮ್ಮನ ಚಿಕ್ಕಪ್ಪನ ದೊಡ್ಡಪ್ಪನ ಮಗ ಅಂದರೆ ಕಸಿನ್ಸ್ ಇರ್ತಾರಲ್ಲ ಅವ್ರ ಕೈಲೋ ಕಟ್ಟಿಸ್ತಾರೆ ಕಂಕಣವನ್ನು. ನಾನು ಚೌಲ್ಟ್ರಿ ಎಂಟರ್ ಆಗುವಾಗ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಹೇಗಿರುತ್ತೋ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ, ಯಾಕಂದರೆ ನಮ್ಗೆ ತುಂಬ ಹತ್ತಿರದವರಾದರೆ ಮಾಡ್ಕೋಬಹುದಾಗಿತ್ತು. ಪಾಪ ಇವರು ಊರಿನವರೇ ಆದರೂ ನಮಗೆ ಅಷ್ಟು ಪರಿಚಯ ಇಲ್ಲ, ಯಾಕಂದರೆ ಅವರು ಚಿಕ್ಕಂದ್ರದಿಂದ ಮಂಡ್ಯದಲ್ಲೇ ಇರೋದು. ಅಂದ್ಕೊಂಡೆ ನೋಡೋಣ ಒಳಗಡೆ ಹೇಗಿರುತ್ತೆ ಸಿಚುವೇಶನು, ಮಾಡ್ಕೊಳಕ್ಕಾದರೆ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಬೇಡ ಅಂದ್ಕೊಂಡೆ. ಆದರೆ ಯಾವುದೇ ಸದ್ದು ಗದ್ದಲ ಇಲ್ಲದೆ ಮದುವೆ ಆರಾಮಾಗಿ ನಡೀತಿತ್ತು. ನನಗೆ ವಿಡಿಯೋ ಮಾಡ್ಕೋಬೇಕನ್ನಿಸ್ತು, ಆಮೇಲೆ ಮಾಡಿಕೊಂಡೆ. ಹೊರಗಡೆ ಎಲ್ಲ ಅರೇಂಜ್ ಮಾಡಿರೋದು ನಾನು ಕೊನೆಯಲ್ಲಿ ವಿಡಿಯೋ ಮಾಡಿದ್ದೀನಿ. ಅಂದರೆ ಗಣಪತಿದು ಮತ್ತು ಎಂಟ್ರೆನ್ಸ್ ಆಗುವಾಗ ಹೇಗೆ ಅರೇಂಜ್ ಮಾಡಿದ್ದಾರೆ ಅದೆಲ್ಲ ನಾನು ಕೊನೆಯಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ಇದೆಲ್ಲ ಹುಡುಗಿ ಕಡೆಯವರೇ ಮಾಡ್ತಿರೋದ್ರಿಂದ ಹಿಂದೆ ನಿಂತಿರೋದೆಲ್ಲ ಹುಡುಗಿ ಕಡೆಯವರೇ ಎಲ್ಲ ನಿಂತ್ಕೊಂಡು ಶಾಸ್ತ್ರ ಮಾಡಿದ್ದು. ಇದಾದಮೇಲೆ ನಾವೆಲ್ಲ ವಾಪಸ್ ಊರಿಗೆ ಬಂದ್ವಿ. ಅದಾದಮೇಲೆ ಅವತ್ತು ಅಲ್ಲೇ ಇದ್ದು ಹುಡುಗನ ಕಡೆ ಏನು ಶಾಸ್ತ್ರ ಸಂಬಂಧಗಳು ಮಾಡ್ತಾರೆ ಎಲ್ಲವನ್ನು ಮಾಡಿದ್ರಂತೆ. ಅದು ನಮ್ಗೆ ಗೊತ್ತಿಲ್ಲ, ರಿಸೆಪ್ಷನ್ ಎಲ್ಲ ಇತ್ತಂತೆ. ಬಟ್ ನಾವು ಹೋಗಿದ್ದು ಎಷ್ಟಿತ್ತು ಅಷ್ಟು ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಕಡೆ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರಗಳನ್ನ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತಾ ಇರ್ತೀನಿ, ತೋರಿಸ್ತಿರ್ತೀನಿ. ಹುಡುಗನ ಹತ್ರ ಸೋದ್ರ ಮಾವನಿಗೆ ದುಡ್ಡು ಈಸ್ಕೊಟ್ರೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಆದರೆ ಹುಡುಗಿ ಕೈಯಿಂದ ಅವ್ರ ಸೋದ್ರ ಮಾವನಿಗೆ ಕಾಣಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ 500 ರೂಪಾಯಿ ಕೊಡಬೇಕು ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಇರುತ್ತೆ ಅಷ್ಟು ಕೊಡಬಹುದು. ಒಟ್ಟು ಎಲ್ಲರೂ 500 ರೂಪಾಯಿ ಕೊಡ್ತಾರೆ. ಇಲ್ಲೂ ಕೂಡ ಹುಡುಗಿ ಕೊಟ್ಟರು. ಇಲ್ಲಿ ನೋಡಿ ಹುಡುಗಿಗೆ ಬಾಸಿಂಗವನ್ನು ಕಟ್ತಾ ಇದ್ದಾರೆ. ಆದರೆ ನಮ್ಮ ಕಡೆ ಇಲ್ಲಿ ಕಟ್ಟೋದಿಲ್ವಂತೆ. ನಾನು ಅಮ್ಮನ್ನ ಕೇಳಿಕೊಂಡೆ, ನಮ್ಮಮ್ಮನ, ಮಮ್ಮಿ ಇದನ್ನು ಕಂಕಣ ಅಂತಾರ, ಇದನ್ನು ಬಾಸಿಂಗ ಅಂತಾರ, ನನಗೆ ಗೊತ್ತಿತ್ತು. ಬಟ್ ನಿಮಗೆ ಹೇಳುವಾಗ ಅದು ಕನ್ಫರ್ಮ್ ಆಗಿ ನನಗೆ ಗೊತ್ತಾಗಬೇಕಲ್ವ. ಅಮ್ಮನ ಕೇಳುವಾಗ ನಾನು ಕೇಳಿಕೊಂಡೆ. ಅದಕ್ಕೆ ಅವರು ಹುಡುಗಿಗೆ ನಮ್ಮ ಕಡೆ ಬಾಸಿಂಗ ಕಟ್ಟಲ್ಲ, ನೀನು ಅನಿಯವ್ರ ಅಣ್ಣನ ಮದುವೆಗೆ ಹೋಗ್ತೀಯಲ್ಲ ಅಲ್ಲಿ ನೋಡಬೇಕಾದ್ರೆ ಹುಡುಗಂಗೆ ಮಾತ್ರ ಪೇಟವನ್ನು ಹಾಕಿ ಪೇಟದ ಮೇಲೆ ಬಾಸಿಂಗವನ್ನು ಕಟ್ತಾರೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಹುಡುಗಿಗೂ ಕೂಡ ಕಟ್ಟಿದ್ರು. ಅಫಿಷಿಯಲ್ಲಾಗಿ ಯಾವುದ್ಯಾವುದಕ್ಕೆ ಏನೇನು ಹೇಳ್ತಾರೆ ಗೊತ್ತಿಲ್ಲದೇ ಇದ್ದರೂ ನಮ್ಮನ್ನ ಹತ್ರ ತಿಳ್ಕೊಂಡು ನಾನು ನಿಮಗೆ ಹೇಳ್ತಿದ್ದೀನಿ. ಇಲ್ಲಿ ಹುಡುಗಿಗೂ ಕೂಡ ಪಲ್ದಾನವನ್ನು ತಿದ್ದುತ್ತಾ ಇದ್ದಾರೆ.
ಸೇಮ್ ಹುಡುಗಂಗೆ ಹೇಗೆ ಮಾಡಿದ್ರು ಅದೇ ರೀತಿ ಮಂತನ್ನು ಪಾವು ಮೇಲಿಟ್ಟು ಅನ್ನವನ್ನು ಹೆಗಲ ಮೇಲೆ ತಲೆ ಮೇಲೆಲ್ಲ ಇಟ್ಟು 5 ಜನ ಮುತ್ತೈದೆಯರು ಬಾಳೆ ಎಲೆಯಲ್ಲಿ ತಟ್ಟೆಯನ್ನು ಕೆಳಗಡೆ ಇಟ್ಟು ಸೇಮ್ ಅವ್ರಿಗೆ ಹೇಗೆ ಶಾಸ್ತ್ರ ಸಂಬಂಧಗಳನ್ನ ಮಾಡಿದ್ರು ಅದೇ ರೀತಿ ಮಾಡ್ತಾ ಇದ್ದಾರೆ. ನಾನು ಹುಡುಗಂಗೆ ಈ ರೀತಿ ಶಾಸ್ತ್ರ ಮಾಡುವಾಗ ಪೂರ್ತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಹುಡುಗಿಗೆ ಮಾಡುವಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಒಬ್ಬರಾದ್ಮೇಲೆ ಒಬ್ಬರು ಕೈಲಿರೋ ಚೊಂಬನ್ನು ಶಿಫ್ಟ್ ಮಾಡ್ತಾ ಬರ್ತಾರೆ ಮತ್ತೊಬ್ಬರಿಗೆ. ಅವರು ಬಾಳೆ ಎಲೆ ಮೇಲೆ ಕೈ ಹಿಡ್ಕೊಂಡಿರ್ತಾರಲ್ವ ಇನ್ನೊಬ್ಬರು ಮುತ್ತೈದೆ, ಅವ್ರ ಕೈಯನ್ನು ಸೇರಿಸಿ ಬಾಳೆ ಎಲೆಯನ್ನು ಹೀಗೆ ತೊಳಿತಾರೆ. ಈ ಶಾಸ್ತ್ರಗಳೆಲ್ಲ ಆದಮೇಲೆ ಹುಡುಗಿ ಕಡೆಯವರು ಹುಡುಗನನ್ನು ಕರೆಯೋದಕ್ಕೆ ಅಂತ ಹೋದರು. ನಮ್ಮ ಕಡೆ ಛತ್ರಿ ಮತ್ತು ಚಪ್ಪಲಿ, ವಾಚು, ಬಟ್ಟೆ ಎಲ್ಲನೂ ತೊಗೊಂಡೋಗಿ ಹುಡುಗನ್ನ ಕರೆಯೋದಕ್ಕೆ ಅಂತ ಹೋಗ್ತಾರೆ. ನಾನು ಹೋಗಲಿಲ್ಲ, ಅವ್ರ ಹತ್ರದ ಸಂಬಂಧಿಕರೆಲ್ಲ ಹೋದರು, ಆದರೆ ನಾನು ಹೋಗಲಿಲ್ಲ, ಕೂತ್ಕೊಂಡಿದ್ದೆ. ಅದಕ್ಕೆ ಹುಡುಗನ ಕರೆದಿದ್ದು ಯಾವುದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹೋಗಿ ಅವ್ರಿಗೆ ಹುಡುಗನ ಕರ್ಕೊಂಡು ಬರೋವರೆಗೂ ಇಲ್ಲಿ ಸಪ್ತಪದಿಯನ್ನು ರೆಡಿ ಮಾಡ್ತಾಯಿದ್ರು. ಅದು ಒಬ್ಬರು ಲೇಡಿ ಸಪ್ತಪದಿಯನ್ನು ರೆಡಿ ಮಾಡಿದ್ದು. ಅದು ನೋಡಿ ಖುಷಿ ಆಯಿತು. ನೋಡಿ, ಅವರೊಬ್ಬರೇ ಎಷ್ಟು ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀವಿ, ಬಟ್ ಅದೆಲ್ಲ ಮಾಡುವಷ್ಟರಲ್ಲಿ ಎಷ್ಟು ಹೊತ್ತಾಯಿತು ಗೊತ್ತಾ? ಒಂದು 2 ಅವರ್ಸ್ ಮೇಲೆ ಆಯಿತು. ಅದಾದಮೇಲೆ ನಮಗೆ ಜ್ಯೂಸ್ ಕೊಡ್ತಿದ್ರು, ನಾವು ಹೋಗಿ ಜ್ಯೂಸ್ ಈಸ್ಕೊಂಡು ಕುಡಿದ್ವಿ. ನಮ್ಮ ಕಡೆ ಹುಡುಗ ಹುಡುಗಿಗೆ ತಾಳಿ ಕಟ್ಟೋದಕ್ಕೂ ಮುಂಚೆ ಅಪ್ಪ ಅಮ್ಮನ ಕೈಲಿ ಹಾಲನ್ನು ಹಾಕಿಸ್ತಾರೆ. ಆಮೇಲೆ ಯಾರ್ಯಾರ ಸಂಬಂಧಿಕರು ಬರ್ತಾರೋ ಅವ್ರ ಕೈಲೆಲ್ಲ ಹಾಲನ್ನು ಹಾಕಿಸ್ತಾರೆ. ಇಲ್ಲಿ ಅರ್ಚಕರು ಹಾಲಿನ ತಪ್ಪಲೆಗಳಿಗೆ ಪೂಜೆಯನ್ನು ಮಾಡ್ತಿದ್ರು. ಹುಡುಗನನ್ನು ಸಹ ಇವಾಗ ಕಳಶ ಹಿಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಹುಡುಗನ ಕರ್ಕೊಂಡು ಬರಲಿ, ಹುಡುಗಿ ಕರ್ಕೊಂಡು ಬರಲಿ, ಯಾರೇ ಕರ್ಕೊಂಡು ಬರುವಾಗಲೂ ಕಳಶ ಹಿಡ್ಕೊಂಡವರು ಮುಂದೆ ಬರಬೇಕು. ಕಳಶ ಹಿಡ್ಕೊಂಡೇ ಕರ್ಕೊಂಡು ಬರಬೇಕು, ಅದೊಂದು ಶುಭ ಸೂಚಕ. ಅದರಿಂದ ಹುಡುಗನ ಕರ್ಕೊಂಡು ಬರುವಾಗ ಕಳಶ ಹಿಡ್ಕೊಂಡೇ ಕರ್ಕೊಂಡು ಬಂದಿದ್ದಾರೆ. ಇವಾಗ ಅವರು ಮಂಟಪದ ಒಂದು ಕಂಬಕ್ಕೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ನಿಮಗೆ ಅಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ಲ, ಅದು ಬಂಗಾರದ ಪುಟ್ಟಿ ಅಂತ ಎಲ್ಲರ ಮದುವೆಲೂ ತರ್ತಾರೆ. ಎಳ್ನೀರನ್ನು ಸಹ ತರ್ತಾರೆ, ಬಂದವರು ಯಾರಾದರೂ ಕುಡಿಬಹುದು. ಆದರೆ ಇವ್ರ ಕಡೆ ಇವರು ಎಲ್ಲರಿಗೂ ಹಿರಿಯರಿಗೆ ಒಂದೊಂದು ಎಳ್ನೀರು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು. ಅದು ಕೊನೆಯಲ್ಲಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಹುಡುಗನ ಕೈಲಿ ಪೂಜೆ ಮಾಡಿಸಿ ಮಂಟಪವನ್ನು ಒಂದು ಸುತ್ತು ಹುಡುಗ ಸುತ್ಕೊಂಡು ಬಂದು ಅವ್ರ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರು, ಅಂದರೆ ಮಂಟಪದೊಳಗಡೆ ಹೋಗಿ ನಿಂತ್ಕೊಂಡ್ರು. ಅದಾದಮೇಲೆ ಹುಡುಗಿಯನ್ನು ಸಹ ಹಿಂದೆನೇ ಕರ್ಕೊಂಡು ಬಂದರು, ಯಾಕಂದರೆ ಆಗಲೇ ಟೈಮ್ ಆಗಿಬಿಟ್ಟಿತ್ತಲ್ವ ಅದಕ್ಕೆ. ಇಡೀ ಪ್ರಪಂಚದಲ್ಲೇ ಅಪ್ಪ ಅಮ್ಮನ ಬಾಂಧವ್ಯ ಬಿಟ್ಟರೆ ಅದ್ಭುತವಾದ ಸಂಬಂಧ ಅಂತ ಹೇಳಿದ್ರೆ ಅದು ಹೆಣ್ಣು ಗಂಡಿನ ಮದುವೆಯ ಸಂಬಂಧ. ಯಾಕಂದರೆ ಎಲ್ಲೋ ಇರ್ತಾರೆ, ಹುಡುಗನೇ ಎಲ್ಲೋ ಇರ್ತಾನೆ, ಹುಡುಗಿನೇ ಎಲ್ಲೋ ಇರ್ತಾಳೆ. ಅದನ್ನು ಇಬ್ಬರೂ ಒಂದು ಕಡೆ ಕರ್ಕೊಂಡು ಬಂದು ವಿಧಿ ಸೇರಿಸುತ್ತೆ ಅಲ್ವ, ಅದನ್ನೇ ಋಣಾನುಬಂಧ ಅಂತ ಹೇಳೋದು. ಅದರಲ್ಲೂ ಮದುವೆಗೆ ಹುಡುಗ ಹುಡುಗಿ ಇಬ್ಬರೂ ಒಪ್ಪಿ, ಅಪ್ಪ ಅಮ್ಮ 2 ಫ್ಯಾಮಿಲಿ ಕೂಡ ಒಪ್ಪಿ ಮದುವೆ ಮಾಡೋದಿದೆಯಲ್ಲ, ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ. ಇವತ್ತು ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಕಳಿಸಿದವರು ಹುಡುಗಿಯನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದಾರೆ. ಹುಡುಗಿಯನ್ನು ಸಹ ಮಂಟಪದ ಸುತ್ತ ಒಂದು ಸುತ್ತು ಸುತ್ತಿಸಿ ಕರ್ಕೊಂಡು ಬಂದು ಆಮೇಲೆ ಅವ್ರು ಯಾವ ಕಂಬಕ್ಕೆ ಪೂಜೆ ಮಾಡಿಸಿದ್ರು, ಅಂದರೆ ಹುಡುಗನ ಕೈಲಿ ಯಾವ ಕಂಬಕ್ಕೆ ಪೂಜೆ ಮಾಡಿಸಿದ್ರು ಅದೇ ಕಂಬಕ್ಕೆ ಹುಡುಗಿ ಕೈಲೂ ಸಹ ಪೂಜೆಯನ್ನು ಮಾಡಿಸ್ತಾರೆ. ಇಲ್ಲಿ ಹುಡುಗಿಯನ್ನು ಕರ್ಕೊಂಡು ಬರೋರು ಸೋದ್ರ ಮಾವನೇ ಆಗಿರ್ತಾರೆ. ಯಾರು ಕಂಕಣವನ್ನು ಕಟ್ಟಿದ್ರೋ ಅವರೇ ಹುಡುಗಿಯನ್ನು ಕರ್ಕೊಂಡು ಬರ್ತಿದ್ದಾರೆ. ನೋಡಿ, ನಾನು ಮೊದಲೇ ಹೇಳ್ದೆ ಅಲ್ವಾ, ಹುಡುಗನ ಕರ್ಕೊಂಡು ಬರಲಿ ಅಥವಾ ಹುಡುಗಿನ ಕರ್ಕೊಂಡು ಬರಲಿ, ಮುಂದೆ ಕಳಶ ಹಿಡ್ಕೊಂಡೇ ಕರ್ಕೊಂಡು ಬರಬೇಕು. ಮಂಗಳವಾದ್ಯಗಳ ಸದ್ದನ್ನು ಕೇಳಿಸ್ತಿದ್ರೆ ಕೇಳಿಸ್ಕೊತಾನೆ ಇರಬೇಕಂತ ಅನಿಸುತ್ತೆ. ಅಷ್ಟು ಸುಮಧುರವಾಗಿರುತ್ತೆ, ಅಷ್ಟು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮನಸ್ಸಲ್ಲಿ ಬಂದಂಗೆ ಅನಿಸ್ತಿರುತ್ತೆ. ಏನೋ ಸಂಭ್ರಮ, ಏನೋ ಸಡಗರ. ಹುಡುಗ ಹುಡುಗಿ ಮೊದಲೆಲ್ಲ ಮುಖ ನೋಡ್ದಂತೆ ಒಪ್ಕೋತಿದ್ರು. ಹಿಂದೆ ಕಾಲದಲ್ಲಿ ಪರ್ದೆಯನ್ನು ಇಟ್ಟು ಪರ್ದೆ ಸರಿಸ್ದಾಗ್ಲೇ ಹುಡುಗಿ ಮುಖ ಹುಡುಗಿ ಮುಖ ಹುಡುಗ, ಹುಡುಗನ ಮುಖ ಹುಡುಗಿ ನೋಡ್ತಿದ್ದಿದ್ದು. ಆದರೆ ಈಗೆಲ್ಲ ಹಾಗೆ ನಡೆಯೋದಿಲ್ಲ. ತಾಳಿ ಕಟ್ಟೋದಕ್ಕೂ ಮುಂಚೆ ಪರ್ದೆಯನ್ನು ಹಿಡ್ಕೊಂಡಿದ್ದಾರೆ. ಎಲ್ಲ ಕಡೆ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ಪರ್ದೆಯನ್ನು ಸರಿಸಿ ಮೊದಲು ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮನ ಕೈಲಿ ಹಾಲನ್ನು ಬಿಡಿಸ್ತಾರೆ. ತೆಂಗಿನಕಾಯಿ ಹಿಡ್ಕೊಂಡಿರ್ತಾರಲ್ವ ಅದಕ್ಕೆ. ಅದಾದಮೇಲೆ ತಾಳಿ ಕಟ್ಟಾದಮೇಲೆ ಯಾರ್ಯಾರು ಸಂಬಂಧಿಕರು ಬಂದಿರ್ತಾರೋ ಅವರೆಲ್ಲ ಬಿಡ್ತಾರೆ.
ಯಾರು ಹತ್ರದವರೆಲ್ಲ ಬಿಡ್ತಿದ್ರು, ಈಗಂತೂ ಹೋದವರೆಲ್ಲ ಬಿಡ್ತಾರೆ. ಮದುವೆಗೆ ಹೋದ್ಮೇಲೆ ನಾವು ಹೋಗಿದ್ದೀವಲ್ವ ಹಾಲು ಬಿಡೋಣ ಅಂದ್ಕೊಂಡು ಎಲ್ಲರೂ ಬಿಡ್ತಾರೆ. ನಾನು ಕೂಡ ಹೋಗಿಬಿಟ್ಟೆ. ಆದರೆ ನಾನು ಹೋಗಿ ಹಾಲು ಬಿಡೋದನ್ನು ಯಾರನ್ನೂ ವೀಡಿಯೋ ಮಾಡಿಕೊಡಿ ಅಂತ ಅಲ್ಲಿ ಕೇಳೋದಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕೇಳಲಿಲ್ಲ. ನಾನೊಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದಾಗಿದ್ದರೆ ನನಗೆ ಮುಜುಗರ ಆಗ್ತಿತ್ತು ಅಂತ ಅನಿಸುತ್ತೆ. ಆದರೆ ಎಲ್ಲರೂ ಮಾಡ್ಕೋತಾಯಿದ್ರು, ಅದರಿಂದ ನನಗೂ ಏನೂ ಅನಿಸ್ಲಿಲ್ಲ. ಇದು ಸರ್ಮಾಲೆ ನೋಡಿ, ಇದು ಸರ್ಮಾಲೆ ಗಣಗ್ಲೆ ಹೂವಿನಲ್ಲಿ ಕಟ್ಟಿರ್ತಾರೆ. ಅದನ್ನು ಹುಡುಗಿ ಮೊದಲು ಹುಡುಗಂಗೆ ಹಾಕ್ತಾಳೆ, ಆಮೇಲೆ ಹುಡುಗ ಹುಡುಗಿಗೆ ಹಾಕ್ತಾನೆ. ಅದಾದಮೇಲೆ ಹುಡುಗನ ಕತ್ತಲ್ಲಿ ಹಾಕಿರೋದನ್ನು ಹುಡುಗ ಮತ್ತೆ ಹುಡುಗಿಗೆ ಹಾಕ್ತಾನೆ. ಹುಡುಗಿ ಕತ್ತಲ್ಲಿ ಹಾಕಿರೋದನ್ನು ಮತ್ತೆ ಹುಡುಗಿ ಹುಡುಗಂಗೆ ಹಾಕ್ತಾಳೆ. ಇದೇ ರೀತಿ 3 ಸಲ ಆಗುತ್ತೆ. ಅದು ದಾರ ಎಲ್ಲೂ ಕಟ್ಟಾಗಬಾರ್ದು ಅಂತ ಅದು ಶಾಸ್ತ್ರ ಇದೆಯಂತೆ. ನಮ್ಮಮ್ಮ ಹೇಳಿದ್ರು, ಈ ಸರ್ಮಾಲೆದು ದಾರ ಎಲ್ಲೂ ಕಟ್ಟಾಗಬಾರ್ದು, ಹೂವೆಲ್ಲ ಈಜೋಗಬಾರ್ದು ಅಂತ ಹೇಳ್ತಿದ್ರು. ಹುಡುಗಿದಿಗೆ ದಂಡೆ ಕಟ್ಟಿದ್ದಾರೆ ನೋಡಿ ತಲೆಗೆ, ಅದನ್ನು ಆವಾಗ ಫುಲ್ಲು ಮುಂದೆ ಕಟ್ಬಿಡ್ತಿದ್ರು. ಈ ಬಸವನ ಪಾದ ಹೂ ಬರುತ್ತಲ್ಲ ನೋಡಿ, ಅದ್ರಲ್ಲಿ ಕಟ್ತಿದ್ರು. ಈಗೆಲ್ಲ ಫೋಟೋಸ್ ವೀಡಿಯೋಸ್ ಮಾಡೋದ್ರಿಂದ ಅದನ್ನು ಪೂರ್ತಿ ಹಿಂದೆ ಕಟ್ಟಿದ್ದಾರೆ, ಈಗೆಲ್ಲ ತಲೆ ಮೇಲೆ ಕಟ್ಟೋದಿಲ್ಲ. ನಮ್ಮ ಸೈಡಲ್ಲಾಗಿದ್ದರೆ ತುಂಬ ಜನ ತುಂಬ ಗಲಿಬಿಲಿ ಎಲ್ಲ ಹುಡ್ಕಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಹತ್ತಿರದಿಂದ ವೀಡಿಯೋ ಮಾಡಿಕೊಂಡೆ ನಾನು. ಹುಡುಗನ ಕೈಲಿ ಹಾರ ಹಾಕೋದು ಕಷ್ಟ ಆಗಲಿ ಅಂತ ಹುಡುಗಿ ಕಡೆಯವರು ಎತ್ಕೊಂಡ್ರು. ನಾವ್ಯಾರು ಕಮ್ಮಿ ಇದ್ದೀವಿ ಅಂತ ಹೇಳಿ ಹುಡುಗನ ಫ್ರೆಂಡ್ಸ್ ಬಂದು ಹುಡುಗನೂ ಸಹ ಎತ್ಕೊಂಡ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಿತ್ತು ಅವ್ರ ಪ್ರೀತಿಯನ್ನು ನೋಡಿ. ಅದಾದಮೇಲೆ ಹೂವಿನ ಹಾರಗಳನ್ನ ಬದಲಾಯಿಸ್ಕೊಂಡ್ರು. ಇವಾಗ ತಾಳಿ ಕಟ್ಟುವಂತಹ ಸಮಯ, ಅದಕ್ಕೆ ತಾಳಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಕಡೆ ಸೇಮ್ ಹೇಗೆ ತಾಳಿ ಇರುತ್ತೋ ಅದೇ ಥರ ಇತ್ತು. ಅಂದರೆ ಹುಡುಗ ಮರಾಠಿಯವರಂತೆ, ಹುಡುಗಿ ನಮ್ಮ ಜಾತಿ ಅಂದರೆ ಗೌಡಾಸ್ ಇದ್ದಾರೆ. ಸೊ ಇವತ್ತೊಟ್ಟಿನಲ್ಲಿ ನಮ್ಮ ಕಡೆ ಏನು ಶಾಸ್ತ್ರ ಸಂಪ್ರದಾಯ ಇದೆಯೋ ಅದನ್ನೇ ನಾನು ನೋಡಿದ್ದು. ಅದಾದಮೇಲೆ ಅವ್ರ ಕಡೆ ಶಾಸ್ತ್ರ ಸಂಪ್ರದಾಯ ಕೂಡ ನಡೀತಂತೆ, ಆವಾಗ ನಾನು ಇರಲಿಲ್ಲ ಅಂತ ಹೇಳಿದೆ ಅಲ್ವಾ. ಇವಾಗ ಹುಡುಗ ಇಬ್ಬರು ಕೈಯಲ್ಲೂ ಸಹ ತಾಳಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಈಗ ಹುಡುಗಿ ಇಬ್ಬರು ತಮ್ಮ ಜಾಗಗಳನ್ನ ಬದಲಾಯಿಸ್ಕೊಂಡ್ರು. ಸಿನಿಮಾಗಳಲ್ಲೆಲ್ಲ ಪಕ್ಕ ಕೆಳಗಡೆ ಕೂರಿಸ್ಬಿಟ್ಟು ತಾಳಿ ಕಟ್ಟಿಸ್ತಾರಲ್ವ, ಆ ರೀತಿಯೆಲ್ಲ ಏನೂ ಆಗಲ್ಲ ಅಂದ್ಕೊಳ್ತೀನಿ. ಇಲ್ಲಿ ನಿಂತ್ಕೊಂಡೇ ತಾಳಿ ಕಟ್ಟೋದು. ಈಗ ಹುಡುಗನ ಕೈಯಲ್ಲಿ ಕೆನ್ನೆಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ತಾಳಿಯನ್ನು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ. ನನಗೂ ಕೂಡ ಅಕ್ಷತೆ ಕೊಟ್ಟು ನಾನು ಕೂಡ ಅಕ್ಷತೆನ ಹಾಕ್ತಾಯಿದ್ದೀನಿ. ತಾಳಿಯನ್ನು ಎಲ್ಲರಿಗೂ ತೋರಿಸ್ಬೇಕು. ತೋರಿಸುವಾಗ ಏನೋ ಹೇಳಿದ್ರು ಅರ್ಚಕರು, ಹುಡುಗ ನಗ್ತಾ ಇದ್ದಾರೆ. ಅದೇನು ಹೇಳಿದ್ರು ಅಂತ ನನಗೆ ಕೇಳಿಸ್ಲಿಲ್ಲ. ಮೊದಲೆಲ್ಲ ಮದುವೆ ಅಂತ ಹೇಳಿದ್ರೆ ಹುಡುಗರು ಫುಲ್ಲು ಶೇವ್ ಮಾಡಿಕೊಂಡು ಫುಲ್ಲು ನೀಟಾಗಿ ಒಂಥರ ಮದುವೆ ಅಂದರೆ ಮದುವೆ ಗಂಡು ಅಂತ ಆ ರೀತಿ ಇರೋರು. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಎಲ್ಲರೂ ಗಡ್ಡ ಅಂತೂ ಇದ್ದೇ ಇರುತ್ತೆ. ಈಗ ಯಾವ ಮದುವೆಗೆ ಹೋಗಿ ನಿಮಗೆ ಸ್ವಲ್ಪ ಗಡ್ಡ ಅಂತೂ ಬಿಟ್ಟೇ ಇರ್ತಾರೆ. ಅದು ಈಗಿನ ಟ್ರೆಂಡೇ ಆಗಿಬಿಟ್ಟಿದೆ. ಇಲ್ಲೂ ಸಹ ಹುಡುಗ ಹಾಗೆ ಇರೋದು. ತಾಳಿಯನ್ನು ಕಟ್ಟುವಾಗ ಹುಡುಗನ ಕಾಲಿನ ಹೆಬ್ಬೆರಳಿಂದ ಹುಡುಗಿಯ ಹೆಬ್ಬೆರಳನ್ನು ಮೆಟ್ಟಿಸಿ ಆಮೇಲೆ ತಾಳಿಯನ್ನು ಕಟ್ಟಿಸ್ತಾರೆ. ಇದು ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಅದು ನನಗೆ ಗೊತ್ತಿಲ್ಲ. ಇಲ್ಲೂ ಸಹ ಹಾಗೆ ಆಗಿದ್ದು. ನಮ್ಮ ಮದುವೆಲೂ ಸಹ ಅದು ನನಗೆ ನೆನಪಿದೆ. ಹುಡುಗನ ಹೆಬ್ಬೆರಳಿಂದ ಹುಡುಗಿ ಹೆಬ್ಬೆರಳನ್ನ ಮೆಟ್ಟಿಸಿ ಆಮೇಲೆ ತಾಳಿಯನ್ನು ಕಟ್ಟಿಸೋದು. ಇವಾಗ ತಾಳಿಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಮುಂದೆ ಕೂಡ ಪೂಜೆ ಮಾಡ್ತಾರೆ. 3 ಗಂಟೆ ಹಾಕಿರ್ತಾರಲ್ವ, ಆ 3 ಗಂಟೆಗೂ ಸಹ ಪೂಜೆಯನ್ನು ಮಾಡ್ತಾರೆ. ಬಂದಿರೋ ಸಂಬಂಧಿಕರೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದಾರೆ. ತಾಳಿ ಎಲ್ಲ ಕಟ್ಟಿ ಆಗುವಷ್ಟರಲ್ಲಿ ಇಲ್ಲಿ ಸಪ್ತಪದಿ ಕೂಡ ರೆಡಿ ಆಯಿತು. ಇಲ್ಲಿ ಹುಡುಗಂಗೆ ಅಕ್ಕಿಯನ್ನು ಹಾಕುವಾಗ ತಲೆಗೂ ಕೂಡ ಒಬ್ರನ್ನೊಬ್ರು ಮೀರಿಸಿ ಎತ್ಕೊಂಡು ಹಾಕ್ತಿದ್ದಾರೆ. ಅದಾದಮೇಲೆ ಹಾಲು ಹಾಕೋದಕ್ಕೆ ಅಂತೇಳಿ ಮತ್ತೆ ಕೂರಿಸಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಮೊದಲು ಅಪ್ಪ ಅಮ್ಮನ ಕೈಲಿ ಮಾತ್ರ ಹಾಕಿಸಿದ್ದು, ಇವಾಗ ಹೋಗಿರೋ ಸಂಬಂಧಿಕರೆಲ್ಲ ಹಾಕಬಹುದು. ಇಲ್ಲಿ ನೋಡಿ, ಹುಡುಗನ ಕಡೆ ಸಂಬಂಧಿಕರೆಲ್ಲ ಒಂದು ಕಡೆ ನಿಂತ್ಕೊಂಡು ಫ್ಯಾಮಿಲಿ ಗ್ಯಾಂಗ್ ಸೇರಿಕೊಂಡು ಜಾಮ್ ಫೋಟೋ ತೆಗೆಸ್ಕೋತಾ ಇದ್ದಾರೆ.
ನಾವು ಅಲ್ಲೇ ಪಕ್ಕ ಕೂತಿದ್ವಿ, ರೇಖಕ್ಕ, ನಾನು ಮತ್ತು ಇನ್ನು ಮತ್ತೊಬ್ಬರು ರೇಖಾ ಅಂತ, ಇವರು ನಮ್ಮನೆ ಪಕ್ಕದವರು. ಎಲ್ಲರೂ ಒಂದೇ ಕಡೆ ಕೂತ್ಕೊಂಡಿದ್ವಿ. ನೋಡಿ ಹೇರ್ ಸ್ಟೈಲ್ ಒಬ್ಬರು ಹೇಗೆ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಎಲ್ಲರದ್ದು ಹಾಲೆಲ್ಲ ಬಿಟ್ಟಾದಮೇಲೆ ಕೈಯನ್ನು ತೊಳಸ್ತಾ ಇದ್ದಾರೆ. ಅದಾದಮೇಲೆ ಮಂಟಪದಲ್ಲೇ ಕೂರಿಸಿ ಮತ್ತಷ್ಟು ಶಾಸ್ತ್ರಗಳನ್ನ ಮಾಡಿದ್ರು. ನಾನೆಲ್ಲೋ ದೂರ ಕೂತ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ. ಹುಡುಗಿ ಸೀರೆ ಮತ್ತು ಹುಡುಗನ ಶಲ್ಯವನ್ನು ಸೇರಿಸಿ ಗಂಟನ್ನು ಕಟ್ತಾ ಇದ್ದಾರೆ. ಇಲ್ಲಿಂದ ಸಪ್ತಪದಿಯನ್ನು ತುಳಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಈ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಸಪ್ತಪದಿ ತುಳಿಯೋದಕ್ಕೆ ಅಂತ ಹೋಗ್ತಿದ್ದಾರೆ ಹುಡುಗ ಹುಡುಗಿ. ನಾವು ಕೂತ್ಕೊಂಡಿದ್ವಿ ಎಲ್ಲೋ ದೂರದಲ್ಲಿ. ನಾವು ಹೋಗಿ ನೋಡೋಣ ಅಂದ್ಕೊಂಡು ಮುಂದೆ ಹೋದೆ. ಸಪ್ತಪದಿ ನೋಡೋಣ, ವೀಡಿಯೋ ಮಾಡ್ಕೊಳ್ಳೋಕ್ಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೋಗಿ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯ ಅರ್ಥ ಏನು ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಸಪ್ತಪದಿ ಹಾಡಿತ್ತಲ್ವ, ಸಪ್ತಪದಿ ಮೂವಿದು, ಅದನ್ನು ಕರೆಕ್ಟಾಗಿ ಅವರು ಹೆಜ್ಜೆ ಇಡುವಾಗ ನಾನು ವೀಡಿಯೋ ಮಾಡಿಕೊಂಡೆ. ಅವರು ಹೆಜ್ಜೆ ಇಡೋದಕ್ಕೂ ಮುಂಚೆ ಕಾಲಿಗೆ ಕಾಲುಂಗುರವನ್ನು ಹಾಕಿಸ್ತಾರೆ. ಸೊ ಕಾಲಿಗೆ ಕಾಲುಂಗುರವನ್ನು ಹಾಕ್ತಾ ಇದ್ದಾರೆ ಹುಡುಗ. ಅಂದ್ಕೊಂಡು ನಾನು ಸಪ್ತಪದಿದು ಹಾಡನ್ನು ಸೆಟ್ ಮಾಡಿದೆ. ಪ್ರತಿಯೊಂದು ಹೆಜ್ಜೆಗೂ ಸಹ ಸೂಟ್ ಆಗೋ ರೀತಿಯಲ್ಲೇ ನಾನು ಮಾಡಿದೆ, ಕರೆಕ್ಟಾಗಿ ಲಿಂಕ್ ಮಾಡಿದೆ. ಆ ಸಾಂಗಿಗೂ ಅವ್ರ ಹೆಜ್ಜೆಗೂ ಕರೆಕ್ಟಾಗಿ ಸ್ಪೀಡ್ ಕಮ್ಮಿ ಮಾಡಿ, ಸ್ಪೀಡ್ ಜಾಸ್ತಿ ಮಾಡಿದೆ. ಆದರೆ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಫಿಲ್ಮ್ ಸಾಂಗ್ ಅಲ್ವಾ, ಕಾಪಿರೈಟ್ ಬಂದುಬಿಡ್ತು. ಸೊ ಅದಕ್ಕೆ ಮತ್ತೆ ಅವರು ಶಾಸ್ತ್ರಿಗಳು ಏನು ಹೇಳ್ತಾರೋ ಅದನ್ನೇ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಸಪ್ರೇಟಾಗಿ ಮಾಡಿದ್ದೀನಿ. ಬೇಕು ಅಂದರೆ ಇದೆ ನೋಡಿ, ಸಪ್ತಪದಿ ಹಾಕುವಾಗ ಏನು ಶಾಸ್ತ್ರ ಹೇಳ್ತಾರೆ ಅಥವಾ ಸಪ್ತಪದಿ ಹಾಕುವಾಗ ಪ್ರತಿ ಹೆಜ್ಜೆದು ಏನು ಅರ್ಥ ಇರುತ್ತೆ ಅನ್ನೋದನ್ನು ಹಾಡು ಮುಖಾಂತರ ನಾನು ಹಾಕಿದ್ದೀನಿ. 2 ವಿಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ, ಚೆಕ್ ಮಾಡಿ ನನ್ನ ಚಾನಲಲ್ಲಿದೆ. ಸಪ್ತಪದಿ ಎಲ್ಲ ತುಳಿದಾದ್ಮೇಲೆ ಪೂಜೆ ಎಲ್ಲ ಮಾಡಿ ಅಶ್ವಿನಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಹೇಳಿ ಹುಡುಗ ಹುಡುಗಿಯನ್ನು ಹೊರಗಡೆ ಕರ್ಕೊಂಡು ಹೋದರು. ಆದರೆ ನಾವು ಅಲ್ಲಿಗೆ ಹೋಗಲಿಲ್ಲ, ಎಲ್ಲರೂ ಊಟಕ್ಕೆ ಹೋದ್ವಿ. ಯಾಕಂದರೆ ಊಟ ಮುಗಿಸ್ಕೊಂಡು ಬಸ್ ಹತ್ತೋ ಕಾರ್ಯಕ್ರಮ ಇತ್ತಲ್ವ. ಬಸ್ಸೇನು ತುಂಬ ರಶ್ ಇರಲಿಲ್ಲ. ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟು ಜನಕ್ಕೆಲ್ಲ ಸೀಟ್ ಇತ್ತು. ಅಲ್ಲಿ ಕ್ಲೀನಿಂಗ್ ಮಾಡೋದು ಮತ್ತು ಬಡಿಸೋದು ಎಲ್ಲ ಅವರೇ ವಹಿಸ್ಕೊಂಡಿದ್ರು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ರು, ಎಲ್ಲ ಅವರೇ ಮಾಡ್ತಿದ್ರು. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವು ಆವಾಗ ತಾನೇ ತಿಂಡಿ ತಿಂದಿದ್ವಿ, ಆದರೂ ಸ್ವಲ್ಪ ಲೇಟಾಗಿ ಹೋದ್ವಿ ಊಟಕ್ಕೆ. ಒಬ್ಬಟ್ಟಂತೂ ಇದು ಬೇಳೆ ಒಬ್ಬಟ್ಟು ಒಂದೊಂದಷ್ಟು ದೊಡ್ಡದಾಗಿತ್ತು. ಆಮೇಲೆ ರೊಟ್ಟಿ ಹಾಕಿದ್ರು, ಚಪಾತಿ ಹಾಕಿದ್ರು. ಚಪಾತಿಗೆ 2 ಥರ, ಒಂದು ಕುರ್ಮ, ಇನ್ನೊಂದು ಗೊಜ್ಜು 2 ಥರ ಮಾಡಿದರು. ಅದಾದಮೇಲೆ ಬಾತ್ ವೆಜಿಟೇಬಲ್ ಪಲಾವ್ ಮಾಡಿದರು, ಅದಕ್ಕೆ ಮೊಸರು ಬಜ್ಜಿ ಮಾಡಿದರು, ಬೇಳೆ ಸಾಂಬಾರು ಎಲ್ಲ. ಒಟ್ಟಿನಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಊಟ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಹುಡುಗ ಹುಡುಗಿ ಕೈಲಿ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತಿದ್ರು. ಈಗ ನಾನು ನಿಮಗೆ ಹೇಳಿದೆ ಅಲ್ವಾ, ಎಳ್ನೀರು ತಂದಿದ್ರು ಅಂತ, ಅದನ್ನು ಹಿರಿಯರಿಗೆ ಕೈಗೆ ಕೊಟ್ಟು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡ್ಕೋತಿದ್ರು. ನಾನಿಲ್ಲಿ ಅಕಸ್ಮಾತ್ ಏನಾದರೂ ತಪ್ಪಾಗಿ ಹೇಳಿದರೆ ಅಥವಾ ನನಗೆ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನನಗೆಷ್ಟು ಗೊತ್ತು ಅದನ್ನು ತಿಳ್ಕೊಂಡು ಹೇಳಿದ್ದೀನಿ. ಅಕಸ್ಮಾತ್ ನಾನೇನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ಅಂತ ಮತ್ತೊಂದು ಸಲ ಕೇಳ್ತಿದ್ದೀನಿ. ಇದೇ ತಿಂಗಳು 26ಕ್ಕೆ ನನ್ನ ಫ್ರೆಂಡ್ ಅಣ್ಣನ ಮದುವೆ ಇದೆ. ಆದಷ್ಟು ವೀಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅಥವಾ ಲೈವ್ ವೀಡಿಯೋದಲ್ಲೇ ಬಂದು ಮಾಡ್ತೀನಿ. ಯಾಕಂದರೆ ನನ್ನ ಫೋನಲ್ಲಿ ಅಷ್ಟೊಂದು ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ಸೊ ನೋಡ್ತೀನಿ ಹೇಗಾಗುತ್ತೆ. ಕೆಲವೊಂದು ವೀಡಿಯೋಸ್ನ ನಾನು ಲೈವ್ ಬಂದೇ ತೋರಿಸ್ತೀನಿ, ಕೆಲವೊಂದು ವೀಡಿಯೋಸ್ನ ನಾನು ಮಾಡ್ಕೊಂಡು ತೋರಿಸ್ತೀನಿ, ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಿಮಗೆಲ್ಲ ಒಂದು ಸಿಹಿ ವಿಚಾರ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಸೊ ಅದನ್ನು ಸಹ ಹೇಳ್ತೀನಿ. ಹುಡುಗ ಹುಡುಗಿ ಹೋಗಿ ರಿಸೆಪ್ಷನ್ನಲ್ಲಿ ನಿಂತ್ಕೊಂಡ್ರು. ನಾವು ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ನಾನು ವೀಡಿಯೋ ಮಾಡಿಕೊಡಿ ಅಂತ ಒಬ್ಬರು ಕೈಲಿ ಫೋನ್ ಕೊಟ್ಟಿದ್ದೆ. ಅವ್ರು ವೀಡಿಯೋ ಮಾಡಿಲ್ಲ, ಫೋಟೋ ತೆಗೆದಿದ್ದಾರೆ. ಅದೇ ಫೋಟೋ ಸುಮ್ಮನೆ ಹಾಗೆ ಹಾಕಿದೆ. ಈಗ ನಮ್ಮದು ಮದುವೆ ಕಾರ್ಯ ಎಲ್ಲ ಮುಗೀತು, ನಮ್ಮದಲ್ಲ ಅವ್ರದ್ದು. ಅಂದರೆ ನಾವು ಬಂದಿದ್ದ ಕಾರ್ಯ ಎಲ್ಲ ಮುಗಿಸಿದ್ವಿ, ನಾವು ಹೋಗ್ತಾ ಇದ್ದೀವಿ ಇವಾಗ. ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವ, ಎಂಟ್ರೆನ್ಸ್ ಆಗುವಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತ. ಇವಾಗ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ರೆಸಾರ್ಟು. ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಅದು ಯಾವ ರೆಸಾರ್ಟ್ ಅಂತ. ಯಾಕೆಂದರೆ ನಾನು ಸುತ್ತಮುತ್ತ ನೋಡಿದೆ, ಎಲ್ಲೂ ಅದ್ರ ಹೆಸರು ಕಾಣಿಸ್ಲೇ ಇಲ್ಲ. ಸೊ ನಾನು ಅದನ್ನು ಎಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನು ಇನ್ವಿಟೇಷನ್ ಕಾರ್ಡಲ್ಲಿ ಅದು ಅಡ್ರೆಸ್ ಇತ್ತಲ್ವ, ಸೊ ಎಲ್ಲರೂ ಎಂಟ್ರೆನ್ಸ್ ಆಗುವಾಗ ವೀಡಿಯೋ ಮಾಡ್ಕೊಂಡು ಹೋದರೆ ನಾನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಕೊಂಡು ಹೋಗಲಿಲ್ಲ. ಕೊನೆಯಲ್ಲಿ ನಮಗೆ ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ ಕೊಟ್ಟರು, ಅದನ್ನೂ ಕೂಡ ಈಸ್ಕೊಂಡು ತಿಂದ್ವಿ. ಹೊಟ್ಟೆ ಭರ್ತಿ ಆಯಿತು. ಇಲ್ಲಿಂದ ಹಾಗೇ ಬಂದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಅಂದೆ ಅಲ್ವಾ, ತುಂಬ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇದು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಹುಡುಗ ಹುಡುಗಿ ಇದೇನೋ ಪ್ರೋಗ್ರಾಮ್ ಇರಬಹುದೇನೋ ಸಂಜೆ ಮೇಲೆ, ಅದಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ನಂದಂತೂ ಬ್ಯಾಟ್ರಿ ಫುಲ್ ಲೋ ಆಗಿತ್ತು ಫೋನು, ಆದರೂ ಆದಷ್ಟು ಮಾಡಿಕೊಂಡೆ. ಇಲ್ಲಿಂದ ನಾನು ಮದುವೆ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲಿ ಮಳೆ.
ಮಳೆ ಕಾಣಿಸ್ತಿದೆಯೋ ಏನೋ ನಿಮಗೆ ಗೊತ್ತಿಲ್ಲ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನಾನು ನಿಮಗೆ ಬೆಳಗ್ಗೆ ತಿಂಡಿ ಏನು ತಿಂದೆ ಅಂತ ತೋರಿಸ್ದೆ, ಮಧ್ಯಾಹ್ನದ ಊಟ ಏನಿತ್ತು ಅಂತ ತೋರಿಸ್ದೆ, ಬರುವಾಗ ಐಸ್ ಕ್ರೀಮ್ ಮತ್ತು ಹಣ್ಣು ತಿಂದಿದ್ದು ತೋರಿಸ್ದೆ. ಆದರೆ ಅವ್ರು ನಮ್ಮ ಕೈಗೆ ಏನೋ ಕೊಟ್ಟರು, ಅದೇನು ಅಂತ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಏನೇನಿದೆ, ಒಂದು ಬ್ಯಾಗ್ ಕೊಟ್ಟರು ಒಂದು, ಅದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಅಕ್ಕಿ ಒಳಗಡೆ ಒಂದು ಚಾಕ್ಲೇಟ್ ಹಾಕಿದ್ದಾರೆ. ಈ ಚಾಕ್ಲೇಟ್ ಐಶು ಕೊಟ್ಟೆ, ಅದು ಮುಗೀತಾ. ಅದಾದಮೇಲೆ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂತ ಗೆಸ್ ಮಾಡ್ತೀರಾ, ಇಲ್ಲೊಂದು ಬಸವಪ್ಪಂದು ವಿಗ್ರಹ ಕೊಟ್ಟಿದ್ದಾರೆ. ನಮಗೆ ಮಾತ್ರ ಅಲ್ಲ, ಬಂದವ್ರಿಗೆಲ್ಲ ಅಂದರೆ ಹೋಗಿದ್ದವ್ರಿಗೆಲ್ಲ ಕೊಟ್ಟರು. ಕೆಲವು ಕಡೆ ಕಾಯಿ ಕೊಡ್ತಾರೆ, ಅಥವಾ ಹಣ್ಣು ಕೊಡ್ತಾರೆ, ಅಥವಾ ಪ್ಲೇಟು, ಬೋಸಿ, ಬಾಕ್ಸ್ ಈ ಥರ ಕೊಡ್ತಾರೆ. ಇವರು ಒಂಥರ ವಿಶೇಷವಾಗಿ ಒಂದು ಬಸವನ ವಿಗ್ರಹವನ್ನು ಕೊಟ್ಟರು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ಇದೊಂಥರ ಹೊಸ ಟ್ರೆಂಡು. ನೋಡಿ, ನಿಮ್ಮ ಕಡೆ ಮದುವೆಗೂ ಈ ಥರ ಮಾಡೋದಾದರೆ ಮಾಡಿ. ನಾನು ನಿಮಗೆ ಮೊದಲೇ ಹೇಳ್ದೆ ಅಲ್ವಾ, ನನಗೆ ಅಲ್ಲೆಲ್ಲೂ ರೆಸಾರ್ಟ್ ನೇಮ್ ಏನು ಅಂತ ಗೊತ್ತಾಗಲಿಲ್ಲ ಅಂತ, ಅದಕ್ಕೆ ಇನ್ವಿಟೇಷನ್ ಕಾರ್ಡಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಕಾರ್ಡ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು, ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲೆಲ್ಲ ಪ್ರಿಂಟ್ ಮಾಡಿಸಿದ್ರು. 2 ಕಡೆ ಕೂಡ ಮಾಡಿಸಿದ್ದಾರೆ ನೋಡಿ. ಮಾನಸ ಮತ್ತು ಆದಿತ್ಯ ಅಂತ ಹುಡುಗನ ಹೆಸರು. ಇಲ್ಲಿ ನೋಡಿ, ದಿ ಗಾರ್ಡನ್ ಏಷ್ಯಾ ರೆಸಾರ್ಟ್ ಮತ್ತು ತಾಗಸ್ಕುಪ್ಪೆ ಮುಖ್ಯ ರಸ್ತೆ, ಮೈಸೂರು ಸೌತ್ ಕುಂಬಲಗೂಡು. ನಾನು ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ಮನೇಲಿ ತಿಂಡಿ ಅಡುಗೆ ಏನೂ ಮಾಡಿಟ್ಟು ಹೋಗಿರಲಿಲ್ಲ. ಅಮ್ಮ ಸಿಹಿ ಮುದ್ದೆ ಕೊಟ್ಟಿದ್ರಂತೆ. ನಾನು ಇಲ್ಲದೇ ಇರೋದಕ್ಕೆ ಹಾಲು ಕಾಯಿಸಿಟ್ಟು ಹೋಗಿದ್ದೀನಿ, ಆದರೆ ಯಾರೂ ಹಾಲು ಕುಡ್ದಿಲ್ಲ. ಹಾಲು ಸಪ್ರೇಟಾಗಿ ಕಾಯಿಸ್ಕೊಂಡು ಕುಡ್ದಿಲ್ಲ. ಆದರೆ ಚಿಕನ್ ತರಿಸ್ಕೊಂಡು ಪಲಾವ್ ಮಾಡ್ಕೊಂಡಿದ್ದಾರೆ, ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದಾರೆ. ಆ ಪಲಾವಲ್ಲಿ ಚಿಚ್ಚಿ ಎಲ್ಲೋ ಒಂದೊಂದಿದೆ. ಅಂದರೆ ನಮ್ಮ ಅತ್ತೆ ಮಾವಂಗೂ ಸ್ವಲ್ಪ ಕೊಟ್ಟಿದ್ದಾಳೆ ಐಶು, ಅವಳೇ ಮಾಡಿರೋದು. ಅದಾದಮೇಲೆ ನಾನು ಸದ್ಯಕ್ಕೆ ಅಲ್ಲಿಂದ ಬಂದು ಅಡುಗೆ ಮಾಡೋ ತಾಪತ್ರಯ ನನಗಿರಲಿಲ್ಲ. ಸಾಂಬಾರು ಕೂಡ ಮಾಡಿದ್ಲು. ಪೀಸಸ್ ಸ್ವಲ್ಪನೇ ಇದೆ, ಆದರೆ ಸಾಂಬಾರು ಜಾಸ್ತಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತಂತೆ. ನಾನು ಸರಿಯಾಗಿ ಊಟ ಮಾಡೋದಕ್ಕಾಗಲಿಲ್ಲ, ಯಾಕಂದ್ರೆ ಮದುವೆ ಮನೇಲಿ ಆಲ್ರೆಡಿ 2 ಟೈಮ್ ಊಟ ಮಾಡಿದ್ದಲ್ವ, ಅದಕ್ಕೆ ಮಾಡೋದಕ್ಕೂ ಆಗಲಿಲ್ಲ. ಪಾತ್ರೆ ಕೂಡ ಅವರೇ ತೊಳೆದಿಟ್ಟಿದ್ರು, ಅಷ್ಟರಲ್ಲಿ ಆಮೇಲೂ ಸ್ವಲ್ಪ ಪಾತ್ರೆ ಆಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.